ಆಷಾಢದ 2ನೇ ಶುಕ್ರವಾರವೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ದಾಸೋಹ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು ಬರುವಂತಹ ಭಕ್ತಾದಿಗಳಿಗೆ ಏನು ಉಪಹಾರ ಹಾಗೂ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಸಾಕಷ್ಟು ಭಕ್ತಾದಿಗಳು ಮಾಡ್ತಾರೆ. ಹೀಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಿರುಮಲ ಸ್ವಾಮಿ ತಂಬೂರವರು ಏನು ತಮ್ಮ ಒಂದು ಸ್ನೇಹ ಬಳಗ ಹಾಗೂ ಇತರೆ ಒಂದು ಸಾಕಷ್ಟು ಸಂಘ ಸಂಸ್ಥೆಗಳ ವತಿಯಿಂದ ಬರುವಂತಹ ಜನರಿಗೆ ಅಂದರೆ ಭಕ್ತಾದಿಗಳಿಗೆ ಸಾವಿರಾರು ಜನಕ್ಕೆ ಒಂದು ಉಪಹಾರ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು, ಏನು ಬೆಳಗಿನ ಉಪಹಾರಕ್ಕೆ ಪೊಂಗಲ್ಲು, ಉಪ್ಪಿಟ್ಟು ಹಾಗೂ ಕೇಸರಿಬಾತ್ ಸೇರಿದಂತೆ ಸಾಕಷ್ಟು ಉಪಹಾರಗಳನ್ನು ಈಗಾಗಲೇ ಏನು ಮಾಡಲಾಗಿದೆ. ಹಾಗೂ ಮಧ್ಯಾಹ್ನದ ಊಟಕ್ಕೂ ಕೂಡ ಬಾಳೆ ಎಲೆ ಊಟವನ್ನು ಏನು ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಬಿಸಿ ಬಿಸಿ ಜಿಲೇಬಿ ಇರ್ಬೋದು ಅಥವಾ ಬೋಂಡಾ ಇರ್ಬೋದು, ಹಾಗೂ ಏನು ಬಾತು, ಬಿಸಿಬೇಳೆ ಬಾತು ಸೇರಿದಂತೆ ಅನೇಕ ಭಕ್ಷ್ಯ ಭೋಜನಗಳನ್ನು ಕೂಡ ಏನು ಭಕ್ತಾದಿಗಳಿಗೆ ಉಣಬಡಿಸೋದಕ್ಕೆ ಈಗಾಗಲೇ ಏನು ಸಾಕಷ್ಟು ಜನ ಬಾಣಸಿಗರು ಕೂಡ ಈಗಾಗಲೇ ಏನು ಅಡುಗೆಯನ್ನು ತಯಾರು ಮಾಡಿದ್ದಾರೆ. ಹಾಗೂ ಬಿಸಿ ಬಿಸಿ ಅಡುಗೆಯನ್ನು ಕೂಡ ಬಡಿಸ್ತಾ ಇದ್ದಾರೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ಆಯೋಜಕರ ಸದಸ್ಯರಿದ್ದಾರೆ. ಬನ್ನಿ ಮಾತಾಡೋಣ. ಸರ್ ನಮಸ್ತೆ. ಸರ್ ಈ ವರ್ಷವೂ ಕೂಡ ಆಯೋಜನೆ ಮಾಡಿದ್ದೀರಾ, ವಿಶೇಷ ಏನು ಅಂತ? ಆ್ಯಕ್ಚುಲಿ ಎಲ್ಲ ಭಕ್ತಾದಿಗಳಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಆಷಾಢ ಶುಕ್ರವಾರಗಳೇ ಎಲ್ಲರಿಗೂ ತಾಯಿ ದರ್ಶನ ಮತ್ತು ಇದಂದರೆ ತುಂಬಾ ಸಂತೋಷದ ದಿನಗಳಿದು. ಯಾಕಂದರೆ ದೇವರೇ ಸಂತೋಷವಾಗಿದ್ದರೆ ಜನರಿಗೆ ಇನ್ನೆಷ್ಟು ಸಂತೋಷ ಸಿಗ್ಬೋದು. ನಾವು ನಮ್ಮ ಬಾಸ್ ಬಂದು ತಂಬು ಸರ್ ಅಂತ ಕೊಯಮತ್ತೂರಿಂದ, ಇದು 14ನೇ ವರ್ಷ ನಾವು ಮಾಡ್ತಾ ಇರೋದು. ಸುಮಾರು ಅಂದರೆ ನಿನ್ನೆ ಗುರುವಾರದಿಂದಲೇ ಶುರು ಮಾಡ್ತೀವಿ. ಶುಕ್ರವಾರ ರಾತ್ರಿ 9 ಗಂಟೆ 10 ಗಂಟೆ ಆದರೂ ಜನ ಮುಗಿಯೋವರೆಗೂ ನಾವು ಮಾಡ್ತಾನೆ ಇರ್ತೀವಿ. ಪ್ರಸಾದಗಳನ್ನ ವಿನಿಯೋಗ ಮಾಡ್ತಾಯಿದ್ದೀವಿ. ಸುಮಾರು ಒಂದು 5-6 ಥರ ಐಟಮ್ಗಳನ್ನ ಬೆಳಗ್ಗೆನೇ ಶುರು ಮಾಡಿದ್ದೀವಿ. ಮಧ್ಯಾಹ್ನ ಆಗ್ತಾ ಮತ್ತೆ ಬೇರೆ ಬೇರೆ ಮಾಡ್ತೀವಿ. ಸಂಜೆ ಆಗ್ತಾ ಮತ್ತೆ ಬೇರೆ ಬೇರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಸೊ ಎಷ್ಟು ಜನ ಬಂದರು ನಮ್ಮ ಇದುವರೆಗೂ ಲೆಕ್ಕಾಚಾರದ ಥರ ಒಂದು 40,000ದಿಂದ 50,000 ಜನ ಅಂತ ಅಂದ್ಕೊಂಡಿರ್ತೀವಿ. ಯಾಕಂದರೆ 1 ಅವರಲ್ಲಿ 4ರಿಂದ 5 ಬ್ಯಾಚ್ ಕೂರಿಸ್ಕೊಬೋದು ನಾವು. ಒಂದು ಸತಿ 1,500 ಜನ ಕೂರಿಸ್ಕೊಳ್ತಾ ಇದ್ದೀವಿ. ಸೊ 1 ಅವರಲ್ಲಿ ಆಲ್ಮೋಸ್ಟ್ 5ರಿಂದ 6,000 ಜನ ಕೂತ್ಕೊಳ್ತಾರೆ. 12 ಅವರ್ಸ್ ಅಂದ್ರೂ ಆಲ್ಮೋಸ್ಟ್ 55,000 to 60,000 ಮೆಂಬರ್ಸ್ಗೆ ಸಮಾಧಾನ ಆಗೋ ರೀತಿಯಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ದೀವಿ. ನಮಗೆ ಗೊತ್ತಿರೋ ಮಟ್ಟಿಗೆ ಎಲ್ಲರ ಸಹಕಾರ ಪ್ರತಿಯೊಂದು ಚೆನ್ನಾಗಿದೆ. ಅಧಿಕಾರಿಗಳಿಂದ ಹಿಡಿದು ಬರೋ ಭಕ್ತಾದಿಗಳ ಸಹಕಾರನೂ ಚೆನ್ನಾಗಿದೆ. ಹಾಗೇನೂ ನಮ್ಮ ಕಂಪ್ನಿಯ ಬಾಸ್ ಆದಂಥ ತಂಬೂಸರ ಮತ್ತು ಶಾಂತಿ ಮೇಡಮ್ ಆಲ್ಸೋನು ಪ್ರತಿ ವರ್ಷ ಇಲ್ಲೇ ಇರ್ತಾರೆ ಬಂದು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತು ಶುರು ಮಾಡಿದ್ವಿ. ಸಂಜೆ 9 ಗಂಟೆ ಆದ್ರೂ ಭಕ್ತಾದಿಗಳು ಮುಗಿಯೋವರೆಗೂ ಈ ಪ್ರಸಾದ ವಿನಿಯೋಗ ನಿಲ್ಲಿಸೋದಿಲ್ಲ, ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ಸದಸ್ಯರ ಮಾತಾಗಿರ್ತಕ್ಕಂಥದ್ದು. ಈ ಒಂದು ಬರುವಂತಹ ಭಕ್ತಾದಿಗಳಿಗೆ ಸಂತೃಪ್ತಿಯಾಗಿ ಅನ್ನ ಪ್ರಸಾದವನ್ನು ಕೊಡಬೇಕು ಅನ್ನೋದು ನಮ್ಮ ಗುರಿ ಇದೆ. ಹೀಗಾಗಿ ಇದನ್ನು ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡ್ಬರ್ತಾ ಇದ್ದೀವಿ. ರಾತ್ರಿವರೆಗೂ ಕೂಡ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಆಗ್ತೇವೆ ಅನ್ನೋದು ಇವರ ಅಭಿಪ್ರಾಯ. ಕ್ಯಾಮ್ರಾಮನ್ ಸತೀಶ್ ಜೊತೆ SS 30 ನ್ಯೂಸ್ ಕನ್ನಡ, ಮೈಸೂರು.